ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬಾ ದಿನಗಳಾಗಿತ್ತು ಯೂಟ್ಯೂಬಲ್ಲಿ ವಿಡಿಯೋವನ್ನು ಮಾಡಿ. ಸೊ ನಾನಾ ಕಾರಣಗಳಿಂದ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ. ಸೊ ಇವತ್ತು ಫ್ರೀಯಾಗಿ ಕೆಲವೊಂದು ಕಾಮೆಂಟ್ಗಳನ್ನ ಓದ್ತಿದ್ದೆ. ತುಂಬ ಜನ ಕಾಮೆಂಟ್ ಕೇಳಿರೋ ಒಂದು ಕ್ವಶನ್ ಮೇಲೆ ಇವತ್ತಿನ ವಿಡಿಯೋವನ್ನು ಮಾಡಬೇಕು ಅನಿಸಿ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆ ಹಣವನ್ನು ಗಳಿಸೋದು ಅಂತ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಯಾವ ಅಪ್ಲಿಕೇಶನ್ ಬೆಸ್ಟು, ಹಾಗೆಯೇ ಫಿನಿಟಿ ಅನ್ನೋ ಅಪ್ಲಿಕೇಶನಿಂದ ಹೇಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಫ್ರೆಂಡ್ಸ್, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಮೊಂದು ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನಿಮಗೆ ಪ್ಲೇಸ್ಟೋರಲ್ಲಿ ಹಲವಾರು ರೀತಿಯ ಅಪ್ಲಿಕೇಶನ್ಗಳಿದ್ದಾವೆ. ಸೊ ಅದರಲ್ಲಿ ನನಗೆ ಬೆಸ್ಟ್ ಅನಿಸಿರೋದು ಯಾವುದಪ್ಪ ಅಂತಂದರೆ ಫಿನಿಟಿ ಅಂತ. ಯಾಕಪ್ಪ ಈ ಅಪ್ಲಿಕೇಶನ್ ನನಗೆ ಬೆಸ್ಟ್ ಅನ್ನಿಸ್ತು ಅಂತಂದರೆ ಇದರಲ್ಲಿ 5000+ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಫ್ರಮ್ 42 AMCs ಇದೆ. ಸೊ ಅದಕ್ಕೆ ಬೆಸ್ಟ್ ಅನ್ನಿಸ್ತು. 5000+ ನೀವು ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಹಾಗೇನೇ ಇದರಲ್ಲಿ ನಿಮಗೆ ವಿತಿನ್ 5 ಮಿನಿಟ್ಸಲ್ಲಿ ನಿಮ್ಮ KYC ಕಂಪ್ಲೀಟ್ ಮಾಡಿಕೊಂಡು ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಮೊಬೈಲಲ್ಲಿ ಫಿನಿಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಹೇಗೆಲ್ಲ KYC ಮಾಡಿಕೊಂಡು ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಮೊದಲಿಗೆ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಫಿನಿಟಿ ಅಂತ ಟೈಪ್ ಮಾಡಿ, FINITY. ಸೊ ನೀವು ಇಲ್ಲಿ ನೋಡ್ಬೋದು ಫಿನಿಟಿ ಅಂತ ಟೈಪ್ ಮಾಡಿದ ತಕ್ಷಣ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತ ಬಂತು. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಸಿಪ್ ಇನ್ವೆಸ್ಟ್ಮೆಂಟ್ ಆ್ಯಪ್ ಅಂತ. ಸೊ ಇದರ ರೇಟಿಂಗನ್ನು ನೋಡಿದ್ರೆ 3000 ರಿವ್ಯೂಸ್ ಆಗಿದೆ, 4.5 ರೇಟಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ 500K+ ಡೌನ್ಲೋಡ್ಸ್ ಆಗಿದೆ. ನೀವು ನೋಡ್ಕೋಬಹುದು 500K+ ಡೌನ್ಲೋಡ್ಸ್ ಅಂದರೆ ಕಡಿಮೆ ಏನಲ್ಲ, ಎಷ್ಟು ಚೆನ್ನಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊತಿದ್ದಾರೆ ಅಂತ. ಹಾಗೆಯೇ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡ್ಕೊತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಫಿನಿಟಿ ಅಂತ ಬಂತು, ಇನ್ವೆಸ್ಟ್ ಇನ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ. ಸೊ ಹಾಗೇನೇ ಇದರಲ್ಲಿ ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು 0% ಕಮಿಷನ್ನು, ನೋ ಫೀಸು, ನೋ ಹಿಡನ್ ಚಾರ್ಜಸ್ ಅಂತ. ಸೊ ಕಂಟಿನ್ಯೂ ವಿತ್ ಫೋನ್ ನಂಬರು, ನಿಮ್ಮ ಫೋನ್ ನಂಬರ್ನ ಕೊಟ್ಟು ಇದಕ್ಕೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನಾನು ನನ್ನ ಫೋನ್ ನಂಬರ್ನ ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಅಂತ ಕೊಡಿ. ಸೊ ಅದಕ್ಕೊಂದು OTP ಬರುತ್ತೆ. OTP ಬಂದ ತಕ್ಷಣ ಆಟೋಮೆಟಿಕ್ ಅದೇ ತೊಗೊಬಿಡುತ್ತೆ. ಸೊ ನಂತರ ನಿಮ್ಮ ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ. ನನ್ನ ಇಮೇಲ್ ಐ ಡಿನ ಕೊಡ್ತೀನಿ. ಸೊ ನಿಮ್ಮ ಇಮೇಲ್ ಐ ಡಿನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸನ್ನು ಕೇಳುತ್ತೆ, ಅದನ್ನು ಕೂಡ ಎಂಟರ್ ಮಾಡಿ. ನಿಮಗೆ ನಿಮ್ಮ ಒಂದು KYC ಮಾಡ್ಕೋಬೇಕಂದ್ರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಕೊಟ್ಟು ನೀವು ನಿಮ್ಮ KYC ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆದ ತಕ್ಷಣ ಅಷ್ಟೇ ನೀವು ನಿಮ್ಮ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಪಾನ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕಂಪಲ್ಸರಿ ಬೇಕೇ ಬೇಕು. ಸೊ ಈಗ ನಾನು ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ನನ್ನ ಡೀಟೇಲ್ಸ್ ಬಂದಿದೆ, ಅನಂತರಾಮ ಅಂತ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ನೀವು ನೋಡ್ಬೋದು ಕಂಗ್ರಾಟ್ಸ್, ಯು ಆರ್ ರೆಡಿ ಟು ಇನ್ವೆಸ್ಟ್ ಅಂತಿದೆ. ಸೆಟಪ್ ನಾವು ಅಂತ ಕೊಡಬೇಕು. ಸೆಟಪ್ ನಾವು ಅಂತ ಕೊಟ್ಟ ತಕ್ಷಣ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಹಾಗೆಯೇ ನಿಮ್ಮ ಸಿಗ್ನೇಚರ್ನ ಕೊಟ್ಟು ನಿಮ್ಮ ಅಕೌಂಟ್ನ ಕಂಪ್ಲೀಟಾಗಿ ಆಕ್ಟಿವೇಟ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈಗಾಗಲೇ ಬೇಸಿಕ್ ಡೀಟೇಲ್ಸ್ ತುಂಬಿದ್ದೀನಿ, ನಂತರ ಬ್ಯಾಂಕ್ ಡೀಟೇಲ್ಸ್ ಇದೆ ಅದನ್ನು ತುಂಬ್ತೀನಿ. ಬ್ಯಾಂಕ್ ಡೀಟೇಲ್ಸ್ಗಿಂತ ಮುಂಚೆ ಡೇಟ್ ಆಫ್ ಬರ್ತನ್ನು ತುಂಬಿ, ಹಾಗೆಯೇ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಂಡಿಯನ್ನು, ರೆಸಿಡೆನ್ಷಿಯಲ್ ಸ್ಟೇಟಸ್ ಇಂಡಿಯನ್, ನಾನ್ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಹಾಗೆಯೇ ಮತ್ತೊಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಮ್ಯಾರಿಟಲ್ ಸ್ಟೇಟಸ್ಸು, ಸಿಂಗಲ್ಲೋ ಮ್ಯಾರಿಡೋ ಏನಾದ್ರು ಕೊಡಿ. ಸೊ ಹಾಗೆಯೇ ಮದರ್ ನೇಮ್ ಕೇಳುತ್ತೆ, ಮದರ್ ನೇಮ್ನ ಕೊಡಿ. ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿಯೇ ಕೊಡಿ. ಯಾವುದೇ ರೀತಿಯ ಫೇಕ್ ಆಗಿ ಸುಮ್ಮನೆ ಕೊಡೋಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಅದನ್ನು ರಿಡೀಮ್ ಮಾಡ್ಕೋಬೇಕಂದ್ರೆ, ನಿಮ್ಮ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೇಕಂತಂದರೆ ಎಲ್ಲ ಕರೆಕ್ಟ್ ಡೀಟೇಲ್ಸೇ ಇರಬೇಕಾಗುತ್ತೆ. ನೀವು ಯಾವುದಾದ್ರು ಫೇಕ್ ಅಡ್ರೆಸ್ಸು, ಫೇಕ್ ಡೀಟೇಲ್ಸನ್ನೆಲ್ಲ ಕೊಟ್ಟು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಹಾಗೆ ನಿಮ್ಮ ಪ್ರೊಫೆಷನಲ್ ಡೀಟೇಲ್ಸು, ಸ್ಯಾಲ್ರಿಡ್ ಇದೆ ಸ್ಯಾಲ್ರಿಡ್ ಅಂತ ಕೊಡಿ, ಸೆಲ್ಫ್ ಎಂಪ್ಲಾಯ್ಮೆಂಟು, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಅಂತ ಕೊಡಿ, ಏನಿದೆಯೋ ಅದನ್ನು ಕೊಡಿ. ಸೊ ಹಾಗೆ ಇನ್ಕಮ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇನ್ಕಮ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಹಾಗೆಯೇ ಮತ್ತೊಂದು ಆ್ಯಡ್ ನಾಮಿನಿ ಅಂತಿದೆ. ಸೊ ಸಪೋಸ್ ನಿಮ್ಗೆ ಏನಾದರೂ ಆದರೆ ನಿಮ್ಮ ಹಣ ಯಾರಿಗೆ ಹೋಗಬೇಕು ಅಂತ, ಸೊ ನೀವು ಆ್ಯಡ್ ಕೂಡ ಮಾಡ್ಕೋಬೋದು ನಾಮಿನಿನ. ಅದರ್ವೈಸ್ ಟೈಮ್ ಬೀಯಿಂಗಿಗೆ ಬೇಕಾದರೆ ನೀವು ಐ ಡೋಂಟ್ ವಿಶ್ ಟು ಆ್ಯಡ್ ಎ ನಾಮಿನಿ ಅಂತ ಕೂಡ ಕೊಡ್ಕೊಬೋದು. ನಿಮಗೆ ನೀವು ತೀರ್ಕೊಂಡ ತಕ್ಷಣ ನಿಮ್ಮ ಅಮೌಂಟ್ ಯಾರಿಗೆ ಹೋಗಬೇಕು ಅಂತ ಅದನ್ನು ಕೂಡ ನೀವು ಮಾಡ್ಕೋಬೋದು. ಈ ಚೆಕ್ ಬಾಕ್ಸನ್ನು ತೆಗೆದ್ರೆ ನೀವು ಇಲ್ಲಿ ನಿಮ್ಮ ನೇಮ್, ಯಾರನ್ನ ನಾಮಿನಿ ಮಾಡ್ತೀರೋ ಅವ್ರ ನೇಮು, ಡೇಟ್ ಆಫ್ ಬರ್ತು, ರಿಲೇಷನ್ಶಿಪ್ಪು, ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಿಗಾರ ನೀವು ನಾಮಿನಿಯನ್ನು ಮಾಡ್ಕೋಬಹುದು. ಸದ್ಯಕ್ಕೆ ನನಗೇನು ಬೇಡ, ಅದಕ್ಕೋಸ್ಕರ ಐ ಡೋಂಟ್ ವಿಶ್ ಟು ಆ್ಯಡ್ ನಾಮಿನಿ ಅಂತಿದೆ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಹಾಗೆಯೇ ಫೈನಲ್ ಆಗಿ ನಿಮಗೆ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಯಾಕಂದರೆ ನೀವು ಏನು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರೋ ಅದರಿಂದನೇ ನಿಮ್ಮ ಅಮೌಂಟು ಕಟ್ಟಾಗಿ ಈ ಅಪ್ಲಿಕೇಶನ್ಗೆ ಬರುತ್ತೆ ಯಾವ್ದಾರ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ. ಹಾಗೇನೆ ನಿಮಗೆ ಯಾವುದೇ ರೀತಿಯ ವಿತ್ಡ್ರಾ ಮಾಡ್ಕೋಬೇಕು ಅಂದರೂ ಕೂಡ ಇದೇ ಬ್ಯಾಂಕ್ ಡೀಟೇಲ್ಸ್ಗೆ ನಿಮ್ಮ ಹಣ ಹೋಗುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸನ್ನು ಕರೆಕ್ಟಾಗಿ ಕೊಡಿ.
ಓಕೆ, ನಾನೀಗ ಬ್ಯಾಂಕ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಸೊ ಹಾಗೇನೆ ಅಕೌಂಟ್ ಟೈಪನ್ನು ಕೂಡ ಕೊಡಿ. ನಂತರ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ನಂತರ ನಿಮಗೆ ಕನ್ಫರ್ಮ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ, ವೆರಿಫೈ ಬ್ಯಾಂಕ್ ಅಕೌಂಟ್ ಅಂತ ಕೊಡಿ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ಅಕೌಂಟ್ನ ವೆರಿಫೈ ಮಾಡ್ತಾ ಇದೆ. ಸೊ ಫೈನಲ್ ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ಈಸ್ ಆ್ಯಡೆಡ್ ಅಂತಿದೆ, ನಂತರ ಕಂಟಿನ್ಯೂ ಅಂತ ಕೊಡಿ. ಸೊ ಸಿಗ್ನೇಚರ್ ಹಾಕಬೇಕಾಗುತ್ತೆ. ನೀವು ಓಪನ್ ಕ್ಯಾನ್ವಾಸ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಸಿಗ್ನೇಚರ್ನ ಹಾಕ್ಬೋದು. ನೋಡಿ ಕನ್ಫರ್ಮ್ ಅಂತ ಕೊಡಿ, ಸಿಗ್ನೇಚರ್ ಹಾಕಿದ ತಕ್ಷಣ. ನಂತರ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಸೊ ಫೈನಲಿ ಎಲ್ಲ ತಕ್ಷಣ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು KYC ವೆರಿಫೈ ಆಗಿದೆ. ನಾವು ಯು ಆರ್ ರೆಡಿ ಟು ಇನ್ವೆಸ್ಟ್ ಅಂತಿದೆ, ಇನ್ವೆಸ್ಟ್ ನಾವು ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಫಿನಿಟಿ ಅಪ್ಲಿಕೇಶನ್ನ ಕಂಪ್ಲೀಟ್ ಒಂದು ಪ್ರೊಫೈಲ್ ಓಪನ್ ಆಗಿದೆ. ಸೊ ಈ ಫಿನಿಟಿ ಅಪ್ಲಿಕೇಶನ್ನ ಒಂದು ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಪ್ಯಾಸಿವ್ ಇಂಡೆಕ್ಸ್ ಫಂಡ್ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ಅರ್ನ್ ಅಪ್ ಟು 2% ಮೋರ್ ದೆನ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಅಂತ. ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಪ್ಯಾಸಿವ್ ಇಂಡೆಕ್ಸ್ ಫಂಡ್ ಅಂತಂದರೆ ಇದು ಲಾಂಗ್ ಟರ್ಮ್ ಬೈ ಆ್ಯಂಡ್ ಹೋಲ್ಡ್ ಸ್ಟ್ರಾಟಜಿ ಅಂತ. ಸೊ ಡೈಲಿ ನಿಮಗೆ ಮಾರ್ಕೆಟ್ ಮೂವ್ಮೆಂಟ್ಸ್ ಬಗ್ಗೆ ಯಾವುದೇ ರೀತಿಯ ಒಂದು ಭಯ ಪಡೋ ಅಗತ್ಯನೇ ಇಲ್ಲ. ನೀವು ಇಲ್ಲಿ ಲಾಂಗ್ ಟರ್ಮಲ್ಲಿ ಬೈ ಮಾಡಿಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡು ಹಣವನ್ನು ಗಳಿಸೋದು. ಸೊ ಅದೇ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ನೀವು ನೋಡ್ಬೋದು ಪ್ಯಾಸಿವ್ ಇಂಡೆಕ್ಸ್ ಫಂಡ್ ಅಂತ. ಸೊ ಈ ಪ್ಯಾಸಿವ್ ಇಂಡೆಕ್ಸ್ ಫಂಡ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಲೋವರ್ ಕಾಸ್ಟ್ ಇರುತ್ತೆ, ಹಾಗೆಯೇ ಮಾರ್ಕೆಟ್ ಡೈವರ್ಸಿಫಿಕೇಶನ್, ಬ್ರಾಡ್ ಡೈವರ್ಸಿಫಿಕೇಶನ್ ಇರುತ್ತೆ, ಮತ್ತು ಮಿರರ್ ದಿ ಮಾರ್ಕೆಟ್ ಅದನ್ನು ಕೂಡ ಆಗುತ್ತೆ. ಸೊ ಹಾಗೇನೇ ಇಲ್ಲಿ ಟಾಪ್ ಇಂಡೆಕ್ಸ್ ಫಂಡಿಗೆ ಬರೋದಾದರೆ ನಿಫ್ಟಿ ಬ್ಯಾಕರ್ಸ್ ಇದೆ, ಹಾಗೆಯೇ ಸೆನ್ಸೆಕ್ಸ್ ಬ್ಯಾಕರ್ಸ್ ಇದೆ, ಮತ್ತು ಥಿಮ್ಯಾಟಿಕ್ ಫಂಡ್ಸ್ ಕೂಡ ಇದೆ, ಹಾಗೆಯೇ ಗ್ಲೋಬಲ್ ಇಂಡಿಸಸ್ ಕೂಡ ಇದೆ. ಸೊ ನಾನೀಗ ನಿಫ್ಟಿ ಬ್ಯಾಕರ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ನಿಫ್ಟಿ ಬ್ಯಾಕರ್ಸಿಗೆ ಬಂದ ಮೇಲೆ ನೀವು ಇಲ್ಲಿ ನೋಡ್ಬೋದು 1 ಮಂತ್, 3 ಮಂತ್, 6 ಮಂತ್, 1 ಇಯರ್ವರೆಗೂ ನೋಡ್ಬೋದು ಯಾವುದೇ ರೀತಿ ಒಂದು ಕಂಪನಿಯ ರಿಟರ್ನ್ಸ್ ಹೇಗಿದೆ, ಎಷ್ಟು % ರಿಟರ್ನ್ಸ್ ಇದೆ ಅಂತೆಲ್ಲ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು UTI ನಿಫ್ಟಿ ಇಂಡೆಕ್ಸು ರಿಟರ್ನ್ಸು 42%, 42.85 ಇದೆ. ಹಾಗೆಯೇ ICICI ಪ್ರುಡೆನ್ಷಿಯಲ್ದು 42.65% ಇದೆ. ಸೊ ಈ ರೀತಿಯಾಗಿ ನೀವು 1 ಮಂತಿಂದ ಬೇಕಾದ್ರೆ ನೋಡ್ಕೋಬೋದು, 3 ಮಂತ್ಸಿಂದ ಬೇಕಾದ್ರೆ ನೋಡ್ಕೋಬೋದು, 6 ಮಂತಿಂದ ಬೇಕಾದ್ರೆ ನೋಡ್ಕೋಬೋದು, ಅಥವಾ 5 ಇಯರ್ ತನಕನೂ ಕೂಡ ನೀವು ಅದರ ರಿಟರ್ನ್ಸ್ ಎಷ್ಟಿದೆ ಅಂತ ಕೂಡ ನೋಡ್ಕೋಬಹುದು. ಸೊ ಹಾಗೆಯೇ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಶನ್ ಆಗಿದೆ, ತುಂಬ ಎಲ್ಲ ರೀತಿಯ ಪೋರ್ಟ್ಫೋಲಿಯೋ ಇರೋದ್ರಿಂದ ನಿಮಗೆ ಒಂದು ಡೈವರ್ಸಿಫೈಡ್ ವ್ಯೂ ಕೂಡ ನಿಮಗೆ ಸಿಗುತ್ತೆ, ಅದರಲ್ಲಿ ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ. ಸೊ ಅದೇ ಇದರೊಂದು ಮತ್ತೊಂದು ಅಡ್ವಾಂಟೇಜು. ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಬ್ಯಾಕರ್ಸ್ ಆಗಿರ್ಬೋದು, ಥಿಮ್ಯಾಟಿಕ್ ಫಂಡ್ಸು, ಗ್ಲೋಬಲ್ ಇಂಡಿಸಸ್ಸು. ಸೊ ಇದಿಷ್ಟು ಪ್ಯಾಸಿವ್ ಇಂಡೆಕ್ಸ್ ಫಂಡು. ಹಾಗೆಯೇ ಬರೋದಾದ್ರೆ ನೀವು ನೋಡ್ಬೋದು ಟಾಪ್ ಮ್ಯೂಚುವಲ್ ಫಂಡ್ಸ್ ಅಂತಿದೆ. ಸೊ ಈ ಟಾಪ್ ಮ್ಯೂಚುವಲ್ ಫಂಡಲ್ಲಿ ನೀವು ನೋಡ್ಬೋದು ಈಕ್ವಿಟಿ ಆಗಿರ್ಬೋದು, ಡೆಪ್ಟ್ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು, ಗೋಲ್ ಓರಿಯೆಂಟೆಡ್ ಆಗಿರ್ಬೋದು, ಯಾವ್ದ್ರಲ್ಲಾರ ನೀವು ಟಾಪ್ ಮ್ಯೂಚುವಲ್ ಫಂಡ್ ಯಾವುದಂತ ನೋಡ್ಬೋದು. ಈಗ ಸಪೋಸ್ ನಾನು ಈಕ್ವಿಟಿನ ಕ್ಲಿಕ್ ಮಾಡ್ಕೊತೀನಿ, ಈಕ್ವಿಟಿಯಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ ಯಾವುದು ಅಂತ. ಸೊ ಈಕ್ವಿಟಿಯಲ್ಲಿ ಬರೋದಾದ್ರೆ ನಿಮಗೆ ಮತ್ತೆ ಕ್ಯಾಟಗರಿ ಇದೆ, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಮಲ್ಟಿ ಕ್ಯಾಪು, ಸ್ಮಾಲ್ ಕ್ಯಾಪು. ಸೊ ಈ ಥರ ಬೇರೆ ಬೇರೆ ಇದೆ, ಇಂಡೆಕ್ಸು, ವ್ಯಾಲ್ಯೂ ಎಲ್ಲನೂ ಇದೆ. ಸೊ ನೀವು ನೋಡ್ಬೋದು ಮೇಲ್ಗಡೆ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಟಾಪ್ ಟ್ರೆಂಡಿಂಗ್ ಈಕ್ವಿಟಿ ಫಂಡ್ಸ್ ಅಂತ. ಸೊ ಟ್ರೆಂಡಲ್ಲಿರೋ ಈಕ್ವಿಟಿ ಫಂಡ್ಸ್ ಕೂಡ ನಿಮಗೆ ಬರ್ತಾ ಇದೆ. ನೀವು ಬೇಕಂದರೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಯಾವ್ದ್ರಲ್ಲಿ ಬೇಕಾದ್ರೆ. ಸಪೋಸ್ ನಾನು ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಇದರ ರಿಟರ್ನ್ಸು 22.59% ರಿಟರ್ನ್ ಇದೆ. ಸೊ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಗ್ರೋತ್ ಆಫ್ 1 ಲ್ಯಾಕು 1 ಮಂತಿಗೆ ಆಗಿರ್ಬೋದು, 3 ಮಂತಿಗೆ, 6 ಮಂತಿಗೆ, 1 ಇಯರ್ಗೆ ನೀವು ಗ್ರೋತನ್ನು ಕೂಡ ನೋಡ್ಕೋಬಹುದು. ಹಾಗೇನೆ ಇದರಲ್ಲಿ ನಿಮಗೆ ಇನ್ವೆಸ್ಟ್ ಅಂತ ಕೆಳಗಡೆ ಇದೆ, ಅದ್ರಲ್ಲಿ ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಇದರಲ್ಲಿ ನೀವು ಮಂತ್ಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನರ್, ಮಂತ್ಲಿ ಸಿಪ್ಪಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಹಾಗೇನೆ 1 ಟೈಮ್ ಲಮ್ಸಮ್ ಆಗಿ ಕೂಡ ಹಣವನ್ನು ಕಟ್ಬೋದು. 1 ಟೈಮಲ್ಲಿ ನೀವು ಇಲ್ಲಿ ನೋಡ್ಕೊಬೋದು. ಸೊ ನೀವು ಇಲ್ಲಿ ಲಮ್ಸಮ್ ಕಟ್ತೀರ ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟು ₹5000 ಇದೆ. ಸೊ ಹಾಗೇನೆ ಮಂತ್ಲಿ ಕಟ್ಕೊತೀನಪ್ಪ ಅನ್ನೋದಾದ್ರೆ ಮಂತ್ಲಿ ಮಿನಿಮಮ್ಮು. ಸೊ ನಾನು ಮಂತ್ಲಿ ಅಂತ ಹಾಕೊತೀನಿ, ಮಂತ್ಲಿ ಅಂತ ಹಾಕೊಂಡ ತಕ್ಷಣ ₹1000 ಕಟ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹500 ಇದೆ. ಸೊ ವ್ಯಾಲ್ಯೂ ಆಫ್ಟರ್ 10 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ 10 ಇಯರ್ ಆದಮೇಲೆ ₹4,34,000 ಸಿಗುತ್ತೆ. ಸಪೋಸ್ ನೀವೇನಾದ್ರು 10,000 ಹಾಕೊಂಡ್ರೆ ನಿಮಗೆ 10 ಇಯರ್ ಆದಮೇಲೆ 43 ಲಕ್ಷ ಸಿಗುತ್ತೆ. ಸೊ ನಂತರ ನಿಮಗೆ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ನಂತರ ನಿಮಗೆ ಮತ್ತೊಂದು ಆಪ್ಷನ್ ಸಿಗುತ್ತೆ, ಅದೇನಪ್ಪ ಅಂತಂದರೆ ಸೊ ಇನ್ವೆಸ್ಟ್ಮೆಂಟ್ ಡೇಟು ತುಂಬಾ ಇಂಪಾರ್ಟೆಂಟು. ಏನಕ್ಕಪ್ಪ ಅಂತಂದರೆ ನೀವು ಯಾವಾಗಲೂ ಪ್ರತಿಯೊಂದು ಮಂತು ಇನ್ವೆಸ್ಟ್ಮೆಂಟ್ ಡೇಟನ್ನು ವಿತಿನ್ 15th ಆಫ್ ದಟ್ ಮಂತ್, ಅಂದರೆ 15ನೇ ತಾರೀಕು ಒಳಗಡೆನೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಹಣ ಉಳ್ಕೊಂಡಿರುತ್ತೆ. ನೀವು 15ನೇ ತಾರೀಕು ಮೇಲೆಲ್ಲ ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ಹಣವನ್ನು ಬೇರೆ ಇದಕ್ಕೆಲ್ಲ ಖರ್ಚು ಮಾಡ್ತೀರಾ, ಅವಾಗ ಹಣ ಇಲ್ದಂಗೆ ಆಗುತ್ತೆ. ನೀವು ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೇಟನ್ನು 1 to 15th ಡೇಟ್ ಒಳಗೇನೆ, ಫಸ್ಟ್ ಹಾಫ್ ಆಫ್ ದಿ ಮಂತ್ ಒಳಗೇನೆ ಇಟ್ಕೊಳ್ಳಿ. ಸೆಕೆಂಡ್ ಹಾಫಿಗೆ ಹೋದರೆ ನಿಮಗೆ 15ರಿಂದ 30ನೇ ತಾರೀಕಿಗೆ ಹೋದರೆ ನಿಮಗೆ ನಿಮ್ಮ ಹತ್ರ ದುಡ್ಡಿರಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಹಾಫಲ್ಲೇ ನೀವು ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸಪೋಸ್ 5th ಆಗಿರ್ಬೋದು, 3rd ಆಗಿರ್ಬೋದು, ಯಾವುದೋ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನು 5th ಅಂತ ಕೊಡ್ತೀನಿ. ನಂತರ ಸೆಲೆಕ್ಟ್ ಡೇಟ್ ಅಂತ ಕೊಟ್ಟೆ, ಕನ್ಫರ್ಮ್ ಡೇಟ್ ಅಂತ 5th ಆಫ್ ಎವ್ರಿ ಮಂತು. ಡೇಟ್ಸ್ ಕನ್ಫರ್ಮ್ ಅಂತಿದೆ. ನಂತರ ಕಂಟಿನ್ಯೂ ಟು ಪೇಮೆಂಟ್ ಅಂತ ಕೊಡಿ. ಸೊ ಕಂಟಿನ್ಯೂ ಟು ಪೇಮೆಂಟ್ ಅಂತ ಬಂದ ತಕ್ಷಣ ನಿಮಗೆ ಯುವರ್ ಬ್ಯಾಂಕ್ ಅಕೌಂಟಲ್ಲಿ 10,000 ಪರ್ ಮಂತು ಇದಾಗುತ್ತೆ. ನಂತರ ನಿಮ್ಮ ಯೂನಿಟ್ಸು ಅಲಾಟೆಡ್ ಆಗುತ್ತೆ. ನಾನೀಗ ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ನಿಮಗೆ ಪೇಮೆಂಟ್ ಮೋಡನ್ನು ಕೇಳ್ತಿದೆ. ಪೇಮೆಂಟ್ ಮೋಡಲ್ಲಿ ಏನಾಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ನೆಟ್ ಬ್ಯಾಂಕಿಂಗ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೆಟ್ ಬ್ಯಾಂಕಿಂಗ್ ಬೇಕಂದರೆ ನೆಟ್ ಬ್ಯಾಂಕಿಂಗ್ ಆದರೂ, ಅಥವಾ UPI, ಗೂಗಲ್ ಪೇ ಆಗಿರ್ಬೋದು, ಭೀಮ್ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು UPI ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡಬಹುದು.
ಸೊ ನೀವು ಕಂಪ್ಲೀಟ್ ಆಗಿ UPI ಅಥವಾ ನೆಟ್ ಬ್ಯಾಂಕಿಂಗಿಂದ ಪೇಮೆಂಟ್ ಮಾಡಿದ ತಕ್ಷಣ ಪ್ರತಿ ಮಂತು ನೀವು ಸೆಲೆಕ್ಟ್ ಮಾಡಿದ ಡೇಟಿಗೆ 10,000 ರೂಪಾಯಿ ಇದರಿಂದ ಕಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಇದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ. ಹಾಗೇನೇ ನೀವು ಅಪ್ಲಿಕೇಶನಲ್ಲಿ ಬರೋದಾದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಕೋಬಹುದು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಯಾವುದಕ್ಕೆ ದುಡ್ಡು ಹಾಕಿದ್ದೀರಾ, ಎಷ್ಟು ಅಮೌಂಟ್ ಬರುತ್ತೆ ಎಲ್ಲನೂ ನಿಮಗೆ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು ಸಿಪ್ಪು, ಇನ್ವೆಸ್ಟ್ಮೆಂಟ್ ಮೋಡು ಎಲ್ಲನೂ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬಹುದು. ಹಾಗೇನೇ ಅಕೌಂಟಿಗೆ ಬರೋದಾದ್ರೆ ಸೊ ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಅವಾಗವಾಗ ಅಮೌಂಟ್ ಎಷ್ಟು ವಿತ್ಡ್ರಾ ಆಗಿದೆ, ಬ್ಯಾಂಕ್ ಅಕೌಂಟ್ಸು ಅವೆಲ್ಲ ನೀವು ಇಲ್ಲಿ ಮೇಂಟೈನ್ ಮಾಡ್ಕೋಬಹುದು. ಹಾಗೆಯೇ ಹೆಲ್ಪ್ ಕೂಡ ನಿಮಗೆ 24/7 365 ಡೇಸ್ ಕೂಡ ಹೆಲ್ಪ್ ಸಿಗುತ್ತೆ. ಸೊ ಇದಿಷ್ಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ರೀಫ್ ಆಗಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ನ ಕೇಳಿ. ಅದೇನಾದರೂ ರೀಸನಬಲ್ ಇತ್ತು ಅಂತಂದರೆ ನೆಕ್ಸ್ಟ್ ಅದಕ್ಕೆ ಸಪ್ರೇಟ್ ಟಾಪಿಕ್ ಆಗಿ ವಿಡಿಯೋವನ್ನು ಕೂಡ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಈ ಫಿನಿಟಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ಲಿ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫಿನಿಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ಫಿನಿಟಿ ಅಪ್ಲಿಕೇಶನ್ ಬಗ್ಗೆ. ನಿಮಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಕೆಂಪು ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.